ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಮಂಕುತಿಮ್ಮನ ಕಗ್ಗ DVG ವಿರಚಿತ ಈ ಸುಂದರವಾದಂತಹ ಕನ್ನಡದ ಭಗವದ್ಗೀತೆ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಈ ಒಂದು ಕಗ್ಗದ 100ನೆಯ ಒಂದು ಕಗ್ಗಕ್ಕೆ ನಾವು ಈಗ ಬಂದಿದ್ದೇವೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಹಾಗೂ ನಿಮ್ಮೆಲ್ಲರ ಶುಭ ಹಾರೈಕೆಯಿಂದ ನಾನು ಇಲ್ಲಿವರೆಗೂ ಬರೋಕ್ಕಾಯಿತು. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಇನ್ನಷ್ಟು ಕಗ್ಗಗಳನ್ನು ಮತ್ತಷ್ಟು ಜನಕ್ಕೆ ತಲುಪಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಾನೆ ಹೋಗ್ತೇನೆ. ಅದಕ್ಕೆ ಬೆನ್ತಟ್ಟಿ ಹರಸಿ ಅಂತ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಬ್ರಹ್ಮನ ಬಗ್ಗೆ, ಸೃಷ್ಟಿಕರ್ತನ ಬಗ್ಗೆ ಅನೇಕ ಕಗ್ಗಗಳನ್ನು ಈಗಾಗಲೇ DVG ಅವರು ಹೇಳಿದ್ದಿದೆ. ಅದಕ್ಕೆ ಇನ್ನೊಂದು ಸೇರ್ಪಡೆ ಅಂತಂದ್ರೆ ಈ 100ನೇ ಕಗ್ಗ. ಇಲ್ಲಿ ಸುಂದರವಾದಂತಹ ಒಂದು ಅರ್ಥಪೂರ್ಣವಾದಂತಹ ಆಧ್ಯಾತ್ಮಿಕ ಮತ್ತು ತಾತ್ವಿಕ ದೃಷ್ಟಿಯಿಂದ ಹೊರಹೊಮ್ಮಿರುವಂತಹ ಈ ಒಂದು ಕಗ್ಗ ಬಹಳ ರೋಚಕವಾಗಿ ಹಾಗೂ ಬಹಳ ಸ್ಪಷ್ಟವಾಗಿ ಆ ಅವಕುಂಠಿತ ಬ್ರಹ್ಮನ ಬಗ್ಗೆ ಹೇಳ್ತಾ ಹೋಗುತ್ತೆ. ಅವಕುಂಠಿತ ಅಂತಂದ್ರೆ ಮುಸುಕು ಹಾಕಿದ ಅಥವಾ ಕಾಣಲಾರದಂತಹ ಬ್ರಹ್ಮ ಅಂತ ಹೇಳಿ ಅರ್ಥ. ಈ ಒಂದು ಕಗ್ಗದ ಅರ್ಥ ಹೇಗಿದೆ ಅಂತಂದ್ರೆ, ಇಂತಹ ಒಂದು ದೊಡ್ಡ ಬ್ರಹ್ಮಾಂಡದಲ್ಲಿ ಚಿಕ್ಕ ಭೂಮಿ, ಆ ಭೂಮಿಯ ಒಂದು ಅಸ್ತಿತ್ವ, ಅದನ್ನ ಸೃಷ್ಟಿ ಮಾಡಿರುವಂತಹ ಆ ಸೃಷ್ಟಿಕರ್ತನ ಬಗ್ಗೆ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾರೆ. ಈ 100ನೆಯ ಕಗ್ಗ ಹೀಗಿದೆ. ಅವಿದಿತ ಖಂಡ ಸತ್ವದ ಪಾರ ಜಲಧಿಯಲಿ ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ. ಪವಿತಾಂತರಕ್ಷಿಗ ಎರಡು ಮೊಂದೇ ವಸ್ತು ಭವಗುಂಠಿತ ಬ್ರಹ್ಮ ಮಂಕುತಿಮ್ಮ ಮಂಕುತಿಮ್ಮ. ಅವಿದಿತ ಕಂಡ ಸತ್ವದ ಪಾರ ಜಲದಿಯಲ್ಲಿ. ಅವಿದಿತ ಅಂತಂದ್ರೆ ತಿಳಿಯದ, ಅಜ್ಞಾತವಾದಂಥದ್ದು. ಖಂಡಸತ್ವ ಅಂದ್ರೆ ಒಂದೇ ಒಂದು ಅಖಂಡವಾಗಿರುವಂಥದ್ದು, ಅಂದ್ರೆ ಒಡೆಯಲಾಗದೇ ಇರುವಂಥದ್ದು, ಸಂಪೂರ್ಣವಾದದ್ದು. ಆ ಸತ್ವದ ಅಂದ್ರೆ ಸೃಷ್ಟಿಯ ಮೂಲಭೂತ ಅಂಶಗಳು ಅಪಾರ ಜಲದಿಯ ಅತ್ಯಂತ ವಿಶಾಲವಾದ ಮಹಾಸಾಗರದಲ್ಲಿ ಒಂದು ಪುಟ್ಟ ಅಣುತರ ಅಥವಾ ಪುಟ್ಟ ಒಂದು ಬಿಂದುವಿನ ತರಹ ಇದೆ ಅಂತ. ಅಜ್ಞಾನದ ಅಪಾರ ಸಮುದ್ರದಲ್ಲಿ ಸೃಷ್ಟಿಯಲ್ಲಿರುವ ಎಲ್ಲಾ ಖಂಡಸತ್ವಗಳ ನಡುವಣ ಸಣ್ಣ ಅಂಶಗಳು ಮಾತ್ರ ನಮಗೆ ಗೊತ್ತಾಗಿದೆ ಅಂದರೆ ನಮಗೆ ತಪ್ಪಾಗಲ್ಲ. ನಮಗೆ ಸೃಷ್ಟಿಯ ಮೂಲಭೂತ ಅಂಶಗಳಾದ ಪ್ರಾಣ, ಮೇಧೆ, ವಿದ್ಯುತ್, ದ್ರವ್ಯಗಳಾದ ಅಕ್ಷಿಧಾತುಗಳು ಇತ್ಯಾದಿಗಳು ಬಹಳ ಹೆಚ್ಚಾಗಿ ಅಜ್ಞಾನದಲ್ಲೇ ಮುಳುಗಿರುವಂತೆ ಕಾಣುತ್ತೆ. ಆದರೆ ಕೆಲವು ಅಂಶಗಳು ಮಾತ್ರವೇ ನಮಗೆ ಗೊತ್ತಾಗಿರೋದು. ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ. ನೋಡಿ, ಭುವನ ಅಂತಂದ್ರೆ ಈ ಲೋಕಗಳು, ಈ ಭೂಮಿಯ ಒಂದು ಅಸ್ತಿತ್ವ, ಅದನ್ನ ಒಂದು ಭೂಮಿ ಅಂತಕ್ಕಂತಹ ಒಂದು ದ್ವೀಪ ಸ್ವಲ್ಪ ಅಂದ್ರೆ ಕಿಂಚಿತ್ ಅಂದ್ರಲ್ಲ, ಸ್ವಲ್ಪ ಮಾತ್ರವೇ ತಿಳಿದಿರೋದು, ವಿದಿತವಾಗಿರುವಂಥದ್ದು. ಕಿಂಚಿನ್ ಮಾತ್ರ ವಿದಿತ ಅಂದ್ರೆ ಬಹಳ ಸಣ್ಣ ಭಾಗ ಮಾತ್ರ ತಿಳಿದಿದೆ. ಸೃಷ್ಟಿಯ ಲೋಕಗಳಲ್ಲಿ ನಮಗೆ ತಿಳಿದಿರುವುದು ಕೇವಲ ಒಂದೇ ಒಂದು ಕಿಂಚಿತ್ ಅಷ್ಟೇ, ಅಂದ್ರೆ ಕಿರು ನಾಣ್ಯದಷ್ಟು ಮಾತ್ರ. ನಾವು ವಿಶ್ವದ ನಕ್ಷತ್ರಗಳು, ಗ್ರಹಗಳು ಇದೆಲ್ಲವನ್ನು ನೋಡ್ತೇವೆ, ಆದರೆ ಅವುಗಳನ್ನ ಸಂಪೂರ್ಣವಾಗಿ ಅರಿಯಲು ಸಾಧ್ಯವಾಗೋದಿಲ್ಲ. ಪವಿತಾಂತ ಅಕ್ಷಿ ಗಾಯೆ ಅವೆರಡೂ ಕೂಡ ಒಂದೇ. ನೋಡಿ, ಪವಿತಾಂತ ಅಕ್ಷಿ ಗಾ ಎರಡು ಒಂದೇ ವಸ್ತು. ಪವಿತಾಂತ ಅಂದ್ರೆ ಶುದ್ಧವಾದಂತಹ, ಅಕ್ಷಿ ಅಂದ್ರೆ ಕಣ್ಣುಗಳು. ಎರಡೂ ಕಣ್ಣುಗಳು ಒಂದೇ ಒಂದು ವಸ್ತುವನ್ನ ನೋಡುವಂತೆ ಸತ್ಯವನ್ನ ತಿಳಿಯುವುದು ಕೂಡ ಸ್ವರೂಪ ಒಂದೇ ಆಗಿರುತ್ತೆ ಅಂತ ಹೇಳ್ಬೋದು. ಪರಿಶುದ್ಧವಾದ ಒಳಗಣ್ಣಿಗಳಿಗೆ ಈ ಎರಡೂ ಒಂದೇ ಅಂತಾನೆ ಅನ್ಸ್ಬಿಡುತ್ತೆ, ಅವಿದಿತ ಮತ್ತೆ ವಿದಿತ. ಅದೇ ಮುಸುಕು ಹಾಕಿದಂತಹ ಕಾಣಲಾರದ ಬ್ರಹ್ಮ ಅಂದ್ರೆ ಅವಗುಂಠಿತ ಬ್ರಹ್ಮ ಮಂಕುತಿಮ್ಮ ಅಂದ್ರಲ್ಲ, ಅದೇ ತರಹ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಚಾಂದೋಗ್ಯೋಪನಿಷತ್ತಿನಲ್ಲಿ ಹೇಳುವಂತಹ ಮಾತಿದೆ. ಈ ಎಲ್ಲಾ ವಸ್ತುಗಳು ಕೂಡ ಬ್ರಹ್ಮವೇ ಅಂತ. ಅವಗುಂಠಿತ ಅಂದ್ರೆ ಅರಿತ, ಗ್ರಹಿಸಿದ, ಕಾಣಲಾಗದಂತಹ ಬ್ರಹ್ಮ ಅಂದ್ರೆ ಪರಮಾತ್ಮ, ಆ ಸರ್ವೋತ್ತಮ ಸತ್ಯ. ಅಂತಿಮವಾಗಿ ಈ ಎಲ್ಲ ಅಪಾರ ಜಗತ್ತು, ಅಜ್ಞಾನ ಮತ್ತು ಸತ್ಯದ ನಡುವಿನ
ಸುತ್ತಾಟದಲ್ಲಿ ಬ್ರಹ್ಮವೇ ಎಚ್ಚರಿಕೆಯಿಂದ ಅರಿತುಕೊಂಡು ಸರ್ವೋತ್ತಮ ಸತ್ಯವಾಗಿದೆ ಅಂತ. ಸಮುದ್ರದಲ್ಲಿ ತೇಲುವಂತಹ ಸಣ್ಣ ಹೂವು ಹತ್ತಿರದ ನೋಡಿದ್ರೆ ಅದರ ಸೌಂದರ್ಯವಷ್ಟೇ ಕಾಣಬಹುದು. ಆದರೆ ಸಮುದ್ರದ ಅಜರದ ದ್ರವ್ಯದಿಂದಾಗಿ ಸಮಗ್ರತೆಯನ್ನು ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಜಗತ್ತಿನ ಎಲ್ಲಾ ಸೃಷ್ಟಿಗಳಲ್ಲಿಯೂ ಕೂಡ ಬ್ರಹ್ಮವೇ ಮೊದಲಿನ ವಸ್ತು. ಈ ಒಂದು ಕಗ್ಗದ ಅತಿ ಸುಂದರವಾದಂತಹ ಅರ್ಥ ಏನಪ್ಪಾ ಅನ್ನೋದಕ್ಕಿಂತ ಮುಂಚೆ ನಾವು ನೋಡ್ಕೊಳ್ತಾ ಹೋದ್ರೆ, ಬ್ರಹ್ಮಾಂಡ ಸುಂದರವಾಗಿರುವಂತಹ ಈ ಜಗತ್ತಿನಲ್ಲಿರುವ ಎಲ್ಲಾ ಜ್ಞಾನದ ವಿಶಾಲತೆ ಮತ್ತೆ ವ್ಯಾಪಕತೆಯನ್ನ ನೋಡಿದ್ರೆ ನಮಗೆ ತಿಳಿದಿರುವುದು ಎಷ್ಟು ಅಂದ್ರೆ, ಈ ಸೂಜಿಯ ಮೊನೆಯ ಲಕ್ಷ ಪಾಲು ಮಾಡಿದ್ರೆ ಆ ಲಕ್ಷದಲ್ಲಿ ಒಂದೂ ಅಲ್ಲ ಅಲ್ವಾ. ಆದ್ರೆ ಬ್ರಹ್ಮವೆಂದ್ರೆ ಜ್ಞಾನ ಸ್ವರೂಪ. ಆ ಜ್ಞಾನವನ್ನ ಅರಿಬೇಕಾದ್ರೆ ನಾವು ನಮ್ಮ ಅಂತಃಚಕ್ಷುವಿನಿಂದಲೇ ನೋಡಬೇಕು. ನೋಡುವಂತಹ ಚಕ್ಷು ಅಂದ್ರೆ ಆ ಒಂದು ಕಣ್ಣು ಯಾವುದೇ ರೀತಿಯ ಪೂರ್ವಾಗ್ರಹವಿಲ್ಲದೆ ಬಹಳ ಶುದ್ಧವಾಗಿರ್ಬೇಕು ಅಂತ ಕೂಡ ಹೇಳ್ತಾರೆ. ಅಂತಹ ಪವಿತ್ರ ಮತ್ತು ಶುದ್ಧವಾದಂತಹ ಅಂತಃಕರಣದಿಂದ ನೋಡಿದ್ರೆ ಮಾತ್ರ ಈ ಒಂದು ಪರಬ್ರಹ್ಮನ ಆ ಪರಮಸತ್ವದ ಅರ್ಥ ನಮಗಾಗಬಹುದು. ಆದರೆ ನಮಗೆ ಮಿತಿಗಳಿದೆ. ಭಾಷೆ, ಜಾತಿ, ಧರ್ಮ, ಪಂಗಡ ಹೀಗೆ 10 ಗೋಡೆಗಳನ್ನ ನಾವು ನಮ್ಮ ಸುತ್ತಲೂ ಕೂಡ ಅದನ್ನ ಕಟ್ಕೊಂಡು ಈ ಶುದ್ಧವಾದಂತಹ ಮನಸ್ಸು ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅಧಃಪತನಕ್ಕೆ ಸೇರ್ಕೊಂಡ್ಬಿಟ್ಟಿದೀವಿ. ಪರಿಶುದ್ಧವಾದ ಮನಸ್ಸಿಲ್ಲದೆ ಜ್ಞಾನ ಸಿಗೋದು ಬಹಳ ದೂರ. ಅದನ್ನ ಪಡಿಬೇಕಾದ್ರೆ ಶುದ್ಧವಾದ ಪ್ರಯತ್ನ ಬೇಕು. ಪ್ರಯತ್ನಕ್ಕೆ ಪೂರಕವಾಗಿ ಗುರುವಿನ ಮಾರ್ಗದರ್ಶನ ಬೇಕು. ಅಹಂಕಾರ ಬಿಡಬೇಕು. ಇದನ್ನೇ ಅಲ್ವಾ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಹೇಳಿದ್ದಾರೆ. ಸತ್ಸಂಗದಲ್ಲಿದ್ರೆ ಆ ಅಸತ್ತಿನ ನಿಸ್ಸಂಗವಾಗುತ್ತೆ. ನಿಸ್ಸಂಗವಾದ್ರೆ ಮೋಹ ನಶಿಸಿ ಹೋಗುತ್ತೆ. ಮೋಹ ಹೋದ್ರೆ ಪರಮಾತ್ಮನ ತತ್ವ ಅಥವಾ ಸಂದೇಹ, ಈ ಸಂಶಯಗಳು ಇವೆಲ್ಲ ಕೂಡ ಮುಚ್ಚೋಗುತ್ತೆ. ಅಂದ್ರೆ ಸಂದೇಹಗಳಿಲ್ಲದೆ ಗಟ್ಟಿಯಾಗತ್ತೆ ಈ ಪರಮಸತ್ವದ ಒಂದು ಅರಿವು ಅಂತ. ಆ ಗಟ್ಟಿಯಾಗಿದ್ದು ನಿಶ್ಚಲವಾಗುತ್ತೆ. ನಿಶ್ಚಲವಾದಂತಹ ತತ್ವಜ್ಞಾನದಿಂದ ಜೀವ ಬಂಧನಗಳ ಒಂದು ಬೇಲಿಯಿಂದ ಒಬ್ಬ ಮನುಷ್ಯ ಮುಕ್ತನಾಗ್ತಾನೆ ಅಂತ. ಈ ವಿಧದಲ್ಲಿ ಜ್ಞಾನ ಪ್ರಾಪ್ತಿಯಾದ್ರೆ ಆ ಜಡ ಜೀವನದಲ್ಲಿ ಅಂದ್ರೆ ಆ ಜಡ ಜೀವನದಲ್ಲಿ ವಸ್ತು ಮತ್ತು ಚೇತನದ ನಡುವಿನ ಭೇದವು ಅಳಿಸಿ ಹೋಗುತ್ತೆ. ಏಕೆಂದ್ರೆ ಬ್ರಹ್ಮವೇ ಎಲ್ಲವೂ ಅಂತ ನಮ್ಗೆ ಅವಾಗ ಅರ್ಥ ಆಗತ್ತೆ. ಅಖಂಡ ಜ್ಞಾನವೇ ಬ್ರಹ್ಮ. ಎಲ್ಲವೂ ಬ್ರಹ್ಮವೆಂದಾದ್ಮೇಲೆ ಜಡ ವಸ್ತುಗಳ ಭೇದ ಅಳಿಸಿ ಹೋಗಿ ಶುದ್ಧ ಜ್ಞಾನ ನಮಗೆ ಆಗತ್ತೆ ಅಂತ ಹೇಳ್ಬೋದು. ಅವಿದಾತ ಕಂಡ ಸತ್ವದ ಪಾರ ಜಲದಿಯಲ್ಲಿ ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ. ಪವಿತಾಂತರಕ್ಷಿಗಾಯೆರಡು ಒಂದೇ ವಸ್ತು. ವವಗುಂಟಿತ ಬ್ರಹ್ಮ ಮಂಕುತಿಮ್ಮ, ವವಗುಂಟಿತ ಬ್ರಹ್ಮ ಮಂಕುತಿಮ್ಮ ಅಂತ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.